ನೋಡಿ, ನಿಮಗೆ ಸಾಂಬಾರು ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದಾಗ ಮತ್ತು ಸಾಂಬಾರು ಅದನ್ನು ತಿಂದು ಬೇಜಾರಾದಾಗ ಈ ಥರ ಒಂದು ಅನ್ನನ ಖಂಡಿತ ಟ್ರೈ ಮಾಡಿರಿ, ಸೂಪರಾಗೆ ಬರುತ್ತೆ ನೋಡಿರಿ. ಮತ್ತು ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ದ ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಸ್ತಾಗಿರುವಂಥ ಒಂದು ಹೊಸ ರೆಸಿಪಿ ಅಂದರೆ ಅನ್ನದ ರೆಸಿಪಿ ತೊಗೊಂಬಂದಿನಿ. ನೋಡ್ಕೊಂಬರೋಣ ಬನ್ನಿ ಯಾವ ಥರ ಮಾಡೋದು ಅಂತ. ನಿಮಗೆ ತುಂಬ ಸುಸ್ತಾದಾಗ, ಸಾಂಬಾರು ಮಾಡೋಕ್ಕೆ ಬೇಜಾರಾದಾಗ ಖಂಡಿತ ಈ ರೈಸ್ ಟ್ರೈ ಮಾಡಿರಿ. ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಆಮೇಲೆ ಮತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಹಾಗಾದರೆ ನೋಡ್ಕೊಂಡು ಬರೋಣವಾ ಯಾವ ಥರ ಮಾಡೋದು ಅಂತ. ಬನ್ನಿ. ಮತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಈ ಥರ ಕೆಂಪಾಗಿರೋ ಒಂದು 4 ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ಅಂದರೆ ಹಣ್ಣಾಗಿರೋ ಮೆಣಸಿನ್ಕಾಯಿ, ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನು ತೊಗೊಳ್ಳಿ. ಆದರೆ ಈ ಥರ ಹಣ್ಣಿರೋ ಮೆಣಸಿನ್ಕಾಯಿ ತೊಗೊಂಡ್ರೆ ಸೂಪರ್ ಆಗುತ್ತೆ. ಈ ಥರ ಹಣ್ಣಿಲ್ಲ ಅಂದರೆ ನಿಮ್ಮ ಒಣ ಮೆಣಸಿನ್ಕಾಯಿ ಆದರೂ ತೊಗೊಳ್ಳಿ. ಮತ್ತು ಒಂದೆರಡು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು, ಒಂದು ಸ್ವಲ್ಪ ಕಡಲೆಬೇಳೆ. ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಳ್ಳಿ. ನೋಡಿ, ಬೆಳ್ಳುಳ್ಳಿನ ಬೇಳೆ ಮಾಡ್ಕೊತಿರಲ್ಲ, ಸ್ವಲ್ಪ ಜಜ್ಜಿ ಬೆಳ್ಳುಳ್ಳಿ ಇಟ್ಕೊಳ್ಳಿ. ಮತ್ತು ಇಲ್ಲಿ ನೋಡಿರಿ, ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಪಾತ್ರೆಗೆ. ಖಂಡಿತ ಫ್ರೆಂಡ್ಸ್, ಇದು ಬಾಯಿ ಕೆಟ್ಟಾಗ ನೀವು ಈ ಥರ ಅನ್ನನ ಮಾಡಿಕೊಂಡು ತಿನ್ನಿ, ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಇಷ್ಟು ಸಾಮಾನು ಹಾಕಿ ನಾವು ಅನ್ನನ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಇದು ಹಳೆ ರೆಸಿಪಿನೂ ಅಂತಲೇ ಹೇಳ್ಬೋದು. ನೀವು ಎಣ್ಣೆ ಬದಲು ತುಪ್ಪನಾದರೂ ಯೂಸ್ ಮಾಡ್ಬೋದು. ಆದರೆ ಜಾಸ್ತಿ ತುಪ್ಪ ತಿನ್ನಲ್ಲ ಅನ್ನೋ ಉದ್ದೇಶಕ್ಕೆ ನಾನು ನಮ್ಮ ಮನೇಲಿ ಎಣ್ಣೆ ಯೂಸ್ ಮಾಡ್ತೀನಿ. ಕಡಲೆಬೇಳೆ ಹಾಕಬೇಕು ಫಸ್ಟಿಗೆ. ಕಡಲೆಬೇಳೆ ಅಷ್ಟೇ ಹಾಕಿ, ಶೇಂಗಾ ಕಾಳದು ಏನು ಹಾಕೋಕೆ ಹೋಗ್ಬೇಡಿ. ಮತ್ತು ಜೀರಿಗೆ ಸಾಸಿವೆ ಕಾಳನ್ನು ಹಾಕಬೇಕು. ಕಡಲೆಬೇಳೆ, ಜೀರಿಗೆ, ಸಾಸಿವೆ ಕಾಳು. ನೋಡಿರಿ, ಇವಾಗ ಶ್ರಾವಣನೂ ಮುಗಿತಾ ಇತ್ತು. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಇದನ್ನು ರೈಸ್ ಮಾಡ್ಕೊತಾ ಇದ್ದೆ. ಸಾಂಬಾರು ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತ. ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ. ಬನ್ನಿ ಮತ್ತೆ ನೋಡ್ಕೊಂಬರೋಣ. ಇಲ್ಲಿ ಜೀರಿಗೆ ಮತ್ತು ಸಾಸಿವೆ ಕಾಳನ್ನು ಹಾಕಿ, ಈ ಥರ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ, ಈರುಳ್ಳಿ ಹಾಕೋಕ್ಕೆ ಹೋಗ್ಬೇಡಿ. ಈ ಥರ ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು. ನೀವು ಜಜ್ಜದ ಇಲ್ಲ ಅಂದರೆ ಮತ್ತು ಹೆಚ್ಚಾದರೂ ಹಾಕಿ. ಮತ್ತು ಈ ಥರ ಆ ಮೆಣಸಿಕಾಯಿನ ನಾನು ಉದ್ದನಾಗಿ ಈ ಥರ ಹೆಚ್ಚಿಟ್ಕೊಂಡಿದ್ದೆ. ಈ ಥರ ಮೆಣಸಿಕಾಯಿಯನ್ನು ಹಾಕಿ ಕರಿಬೇವನ್ನು ಹಾಕಬೇಕು. ನೋಡಿ, ಕರಿಬೇವು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಾವು 5 ನಿಮಿಷ ವೀಡಿಯೋ ಹಾಕ್ತೀವಿ ಅಷ್ಟೇ. 5 ನಿಮಿಷ ವೀಡಿಯೋ ನೋಡಿ ಪ್ಲೀಸ್. ನಾವು ಮಾಡೋದಕ್ಕೆ ಇದಿಲ್ಲ ಅಂದರೆ 1 ಗಂಟೆ ಟೈಮ್ ತೊಗೋತಿದ್ದೆ ರೆಸಿಪಿ ವೀಡಿಯೋ ಮಾಡೋದಕ್ಕೆ. ಆದರೆ ನಾವು 5 ನಿಮಿಷ ಅಷ್ಟೇ ನಿಮಗೆ ವೀಡಿಯೋನ ಹಾಕಿರ್ತೀವಿ. ದಯವಿಟ್ಟು 5 ನಿಮಿಷನೂ ವೀಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿರಿ. ನೋಡಿರಿ, ಇವಾಗ ಒಂದು ಚರಿಗೆಯಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿರಿ, 1 ಚರಿಗೆ ನೀರನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿಬಿಟ್ಟು ಬೇಗ ಅನ್ನ ಮಾಡ್ಕೋಬೋದು. ನಾನಿಲ್ಲಿ ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ. ನೀವು ಮನೇಲಿ ಯಾವುದಿದೆಯಲ್ಲ ಅದನ್ನೇ ಯೂಸ್ ಮಾಡ್ಬೋದು. ಆದರೆ ಈ ಥರ ಅನ್ನೋದಕ್ಕೆ ಚೆನ್ನಾಗಾಗುತ್ತೆ ಅಂತೇಳಿ ನಾನು ಬಾಸುಮತಿ ರೈಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಬೆಲ್ಲ ಅದೇನು ಬೇಡ, ಬರೀ ಉಪ್ಪನ್ನು ಹಾಕಬೇಕು. ಈ ಥರ ಕುದಿ ಹತ್ತಿದಾಗ, ನೀರೇನು ಕುದಿಯುತ್ತಲ್ಲ, ಆವಾಗ ನಾವು ಈ ರೈಸನ್ನು ಹಾಕ್ತೀನಿ. ರೈಸನ್ನು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ ನಾನು. ಬೇಗ ತೊಳೆದು ಇಟ್ಕೋಬೇಕು ಅದನ್ನು, ಬಾಸುಮತಿ ರೈಸ್. ಹಾಗಾಗಿ ಬೇಗ ತೊಳೆದು ಇಟ್ಕೊಂಡಿದ್ದೆ. ನಿಮ್ಮ ಮನೇಲಿ ಯಾವುದು ಇದು ನಾವು ಡೈಲಿ ಯೂಸ್ ಮಾಡೋದೇ ಬೇರೆ. ಆದರೆ ಈ ಥರ ಮಾಡಿದಾಗ ಈ ಥರ ಅನ್ನನ ನಾನು ಮಾಡ್ತೀನಿ, ಮಕ್ಕಳು ಇಷ್ಟಪಡ್ತಾರೆ ಅನ್ನೋದಕ್ಕೆ ಈ ಥರ ಒಂದು ಅನ್ನನ ಮಾಡ್ತಿರ್ತೀನಿ. ಅದಕ್ಕೆ ನಿಮಗೂ ತೋರಿಸ್ತಿದ್ದೀನಿ. ನೋಡಿ, ನಾನು ಹೇಳಿದ್ವಲ್ಲ ಫ್ರೆಂಡ್ಸ್, ನಾವು ಈ ವಿಡಿಯೋನ ಮಾಡೋದಕ್ಕೆ ನನಗೆ 1.25 ಗಂಟೆನಾದರೂ 1 ಗಂಟೆನಾದರೂ ಟೈಮ್ ತೊಗೊಂಡಿರುತ್ತೆ ರೆಸಿಪಿ ವಿಡಿಯೋ ಮಾಡೋದಕ್ಕೆ. ಆದರೆ ನಾವು ನಿಮಗೆ ತೋರಿಸುವಂಥದ್ದು 5 ನಿಮಿಷ ಅಷ್ಟೇ ತೋರಿಸಿರ್ತೀವಿ. 5 ನಿಮಿಷದ ವಿಡಿಯೋ ನೋಡೋದೇನು ಭಾಳ ಅಲ್ವಾ? ಅದಕ್ಕೆ ದಯವಿಟ್ಟು ನೋಡಿ, ಪೂರ್ತಿ ನೋಡಿ, ನಮಗೆ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಹೇಗಿತ್ತು ವಿಡಿಯೋ ಅಂತ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಈಗ ಸ್ವಲ್ಪ ಹೊತ್ತು ಈ ಥರ ಪೂರ್ತಿ ಕೈಯಾಡಿಸ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಮುಚ್ಚಳನ ಮುಚ್ಚಿ ನಾವು ಅನ್ನನ ಬೇಯೋದಕ್ಕೆ ಇಟ್ಕೋಬೇಕು. ಇದನ್ನು ನೀವು ಯಾರಾದರೂ ಸಣ್ಣ ಮಕ್ಕಳಿದ್ದಾಗ ಅನ್ನ ತಿಂದಿರ್ಬೋದು. ಜಾಸ್ತಿ ಇದನ್ನು ಅಂಗನವಾಡಿಯಲ್ಲಿ ಕೊಡ್ತಾಯಿದ್ರು, ನೀವು ನೋಡಿರ್ಬೋದು. ನೋಡಿ, ಏನು ಹಾಕ್ತಿರಲಿಲ್ಲ ಅವರು, ಇದೇ ಥರ ವೈಟ್ ಆಗಿರ್ತಿತ್ತು ಅನ್ನ. ಸೂಪರಾಗೆ ಮಾಡ್ತಿದ್ರು ಆವಾಗ. ಆದರೆ ಇವಾಗ ಬೇರೆ ಬೇರೆ ಥರ ಕೊಡ್ತಾಯಿದ್ರೆ, ಅದು ನಮಗೆ ಕೊಡ್ತಾ ಇದ್ದಿದ್ದು ಈ ಥರ ಅನ್ನ ಕೊಡ್ತಿದ್ರು. ನೀವು ನೋಡಿರ್ಬೋದು, ಯಾರಾದರೂ ತಿಂದಿರ್ಬೋದು ಅಂಗನವಾಡಿಯಲ್ಲಿ. ಇವಾಗ ನೋಡಿ, ನಾನು ಮತ್ತೆ ಇನ್ನೊಂದು ಸಲ ಮುಚ್ಚಳ ತೆಗೆದು ಇನ್ನೊಂದು ಸ್ವಲ್ಪ ಹೊತ್ತು ಕೈಯಾಡಿಸ್ಕೊಂಡು ಇಟ್ಟಿರ್ತೀನಿ. ಏನಿಲ್ಲ ಅಂದರೆ ಅರ್ಧ ಗಂಟೆಯಲ್ಲಿ ಅನ್ನ ಆಗಿಬಿಡುತ್ತೆ. ನೀವು ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಪಾತ್ರೆಯಲ್ಲಿ ಅನ್ನ ಮಾಡಿದರೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಈ ಥರ ಪಾತ್ರೆಯಲ್ಲೇ ನೀವು ಅನ್ನನ ಮಾಡ್ಬೋದು. ಇವಾಗ ನೋಡಿ, ರೆಡಿ ಆಯಿತು. ಯಾವ ಥರ ಬಂದಿದೆ, ಸಖತ್ತಾಗೆ ಬಂದಿದೆ ಫ್ರೆಂಡ್ಸ್. ನೋಡಿ, ನೀವು ಬೇಕಾದ್ರೆ ತುಪ್ಪನ ಯೂಸ್ ಮಾಡಿ. ನಾನು ತುಪ್ಪ ಏನು ಹಾಕಿಲ್ಲ, ಎಣ್ಣೆ ಹಾಕಿಬಿಟ್ಟು ಮಾಡಿ ತೋರಿಸಿದ್ದೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತು ಅಂದರೆ ಹಾಕಿ ನೀವು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಅಂದರೆ ಇದು ರೈಸು ಚೆನ್ನಾಗಿರುತ್ತೆ. ನೋಡಿ, ಬೇಗ ಆಗುವಂಥ ನಾನು ವೈಟ್ ರೈಸ್ ರೆಸಿಪಿಯನ್ನು ತೋರಿಸಿದ್ದೇನೆ. ದಯವಿಟ್ಟು ನನ್ನ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.
ವಿಡಿಯೋಸನ್ನು ನೋಡಿ. ನೀವು ವಿಡಿಯೋ ನೋಡಿದಷ್ಟು ನಮಗೆ ಸಂತೋಷವಾಗುತ್ತೆ ಮತ್ತು ಮತ್ತೆ ಹಾಕಬೇಕು ವಿಡಿಯೋಗಳನ್ನು ಅಂತ ಅನಿಸುತ್ತೆ. ಹಾಗಾಗಿ ನೋಡಿ ಹೇಗಿದೆ ರೈಸು. ಮತ್ತು ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಅಮಾವಾಸ್ಯೆನೂ ಇದೆ ಅಲ್ವಾ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತಿಂದ ಶ್ರಾವಣ 1 ತಿಂಗಳು ಕಂಟಿನ್ಯೂ ಶ್ರಾವಣ ಸ್ಟಾರ್ಟ್ ಆಯಿತು. ಇನ್ಮೇಲೆ ಜಾಸ್ತಿ ತಿಂಡಿಗಳನ್ನೇ ಮಾಡಬೇಕು ನಾವು, ರೊಟ್ಟಿ ಜಾಸ್ತಿ ಮಾಡೋದಿಲ್ಲ. ಹಾಗಾಗಿ ನಿಮಗೆ ಒಂದೊಂದು ಥರ ರೆಸಿಪಿ ವಿಡಿಯೋನ ಹಾಕ್ತಾ ಇರ್ತೀನಿ. ನೀವು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ ಈ ಸಿಸ್ಟರ್ಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.